ವೆಲ್ಕಮ್ ಟು ಕಾವ್ಯ ಎಸ್ ಬಿ ಪಾಟೀಲ್ ವ್ಲಾಗ್. ಫ್ರೆಂಡ್ಸ್, ನಾನು ಈ ವಿಡಿಯೋದಲ್ಲಿ ನಿಮಗೆ ಧಾಬಾ ಸ್ಟೈಲ್ ಮೊಟ್ಟೆ ಗ್ರೇವಿ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ, ಬನ್ನಿ ನೋಡೋಣ. ನೋಡಿ ಫ್ರೆಂಡ್ಸ್, ಫಸ್ಟು ಎಗ್ನ ಬಾಯ್ಲ್ ಮಾಡ್ಕೊಬೇಕು ಫ್ರೆಂಡ್ಸ್. ಬಾಯ್ಲ್ ಮಾಡ್ಕೊಂಡು ಸಿಪ್ಪೆ ಬಿಡಿಸಿಟ್ಕೊಬೇಕು ಫ್ರೆಂಡ್ಸ್. ನಾವು ಮಾಡ್ತಿರೋದು 6 ಮೆಂಬರ್ಸ್ಗೆ ಫ್ರೆಂಡ್ಸ್. ಕ್ವಾಂಟಿಟಿ 1 ಕಪ್ ಅಷ್ಟು ಫ್ರೆಂಡ್ಸ್ ಕಾಯಬೇಕು. ಆಮೇಲೆ ನೋಡಿ ಫ್ರೆಂಡ್ಸ್, ಮಸಾಲ ಐಟಮ್ ಏಲಕ್ಕಿ, ಲವಂಗ, ಚಕ್ಕೆ ಫ್ರೆಂಡ್ಸ್ ಎಲ್ಲ ಸ್ಪೈಸಸ್ನು ರುಬ್ಬಬೇಕು ಫ್ರೆಂಡ್ಸ್. ಇವಾಗ ನೋಡಿ ಫ್ರೆಂಡ್ಸ್, ಇವಾಗ ಅದೇ ಜಾರಿಗೆ ಮೀಡಿಯಮ್ ಸೈಜ್ 3 ಟೊಮೆಟೊನ ಫ್ರೆಂಡ್ಸ್ ಕಟ್ ಮಾಡಿ ಹಾಕ್ಕೊಬೇಕು ಫ್ರೆಂಡ್ಸ್. ಅದೇ ಜಾರಿಗೆ ನೋಡಿ ಫ್ರೆಂಡ್ಸ್, ಮಸಾಲ ರೆಡಿಯಾಗಿದೆ ಫ್ರೆಂಡ್ಸ್. ನೋಡಿ ಲೈಟಾಗಿ ಕಟ್ ಮಾಡ್ಕೊಬೇಕು ಮೊಟ್ಟೆನ, ಅವಾಗ ಎಣ್ಗಾಕ್ತಾಗ ಆರಲ್ಲ ಫ್ರೆಂಡ್ಸ್ ಮೊಟ್ಟೆ. ಆಮೇಲೆ ಫ್ರೆಂಡ್ಸ್, ಒಳಗೆಲ್ಲ ಮಸಾಲ ಚೆನ್ನಾಗಿ ಹತ್ತುತ್ತೆ ಕೂಡ. ನೋಡಿ ಫ್ರೆಂಡ್, ಅಪ್ಪ ಇಷ್ಟ ತನಕ ಸಾಹಸ ಮೂವಿ ನೋಡ್ತಾ ಇದ್ರು. ಬನ್ನಿ ಫ್ರೆಂಡ್ಸ್, ಅಡುಗೆ ಎಲ್ಲಿ ತಗಾಯ್ತು ಹೋಗಿ ನೋಡೋಣ. ಫ್ರೆಂಡ್ಸ್ ನೋಡಿ, ಸ್ವಲ್ಪ ಆಯಿಲ್ ಹಾಕ್ಬಿಟ್ಟು ಎಗ್ನ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈಗ ಎಗ್ನ ಹಾಕ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಎಗ್ಗೆಲ್ಲ ಹಾಕಿದ್ದೀವಿ ಇವಾಗ. ನೋಡಿ ಫ್ರೆಂಡ್ಸ್, ಒಂದು 1/2 ಸ್ಪೂನ್ ಅಷ್ಟು ಲೈಟಾಗಿ ಉಪ್ಪು ಹಾಕ್ಕೊಬೇಕು. ಆಮೇಲೆ ಫ್ರೆಂಡ್ಸ್, ಲೈಟಾಗಿ ಒಂದು 1/2 ಸ್ಪೂನು ಅರಿಶಿನ ಹಾಕ್ಕೊಬೇಕು ಫ್ರೆಂಡ್ಸ್. 1 ಸ್ಪೂನು ಖಾರದ ಪುಡಿ ಹಾಕ್ಕೊಬೇಕು ಫ್ರೆಂಡ್ಸ್. ಈ 3 ಐಟಮ್ನ ಹಾಕಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು 2-3 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ತೆಗಿಬೇಕು ಇವಾಗ. ಫ್ರೆಂಡ್ ನೋಡಿ, ಅದೇ ಬಾಣಲಿಗೆ ಇವಾಗ ಆಯಿಲ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಒಂದು ದೊಡ್ಡ ಈರುಳ್ಳಿನ ಹೆಚ್ಕೊಬೇಕು. ಎಷ್ಟು ಸಣ್ಣದಾಗುತ್ತೋ ಅಷ್ಟು ಸಣ್ಣಕ್ಕೆ ಹೆಚ್ಕೊಬೇಕು ಫ್ರೆಂಡ್ಸ್. ಸ್ವಲ್ಪ ಸಾಸಿವೆ. ನೋಡಿ ಫ್ರೆಂಡ್ಸ್, ಇವಾಗ ಬಿಗ್ ಸೈಜ್ ಈರುಳ್ಳಿ ಕಟ್ ಮಾಡಿದ್ದನ್ನ ಹಾಕ್ಬೇಕು ಫ್ರೆಂಡ್ಸ್. ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇವಾಗ ಈರುಳ್ಳಿ ಚೆನ್ನಾಗಿ ಮ್ಯಾಶ್ ಆಗಿದೆ ಫ್ರೆಂಡ್ಸ್. ಇವಾಗ ಸ್ಪೈಸಿ ಐಟಮ್ ಹಾಕಬೇಕು ಫ್ರೆಂಡ್ಸ್. ಕಾಳು ಮೆಣಸಿನ ಪುಡಿ ಹಾಕ್ತಾ ಇದೀವಿ ನೋಡಿ ಫ್ರೆಂಡ್ಸ್. 1/2 ಸ್ಪೂನ್ ಕಾಳು ಮೆಣಸಿನ ಪುಡಿ ಹಾಕಬೇಕು ಫ್ರೆಂಡ್ಸ್. 1 ಸ್ಪೂನು ಧನಿಯಾ ಪೌಡರ್ ಹಾಕಬೇಕು ಫ್ರೆಂಡ್ಸ್. ಧನಿಯಾ ಪುಡಿ ಫ್ರೆಂಡ್ಸ್. ಅರ್ಧ ಚಮಚ ಅರಿಶಿನ ಪುಡಿ ಹಾಕಬೇಕು ಫ್ರೆಂಡ್ಸ್. 1.5 ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಬೇಕು ಫ್ರೆಂಡ್ಸ್. ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಫ್ರೆಂಡ್ಸ್. ಇವಾಗ ನಿಮಗೆ ಕಾಯಿಗೆ ಎಷ್ಟು ಬೇಕಷ್ಟು ಚಿಲ್ಲಿ ಪೌಡರ್ ಹಾಕಬೇಕು ಫ್ರೆಂಡ್ಸ್. ನೋಡಿ, ಸುತ್ತ ಎಣ್ಣೆ ಬಿಡೋ ಥರ ಫ್ರೈ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನ ಒಂದು 2 ನಿಮಿಷ ಬೇಯಿಸ್ಕೊಬೇಕು ಫ್ರೆಂಡ್ಸ್. ನೋಡಿ, ಇವಾಗ ಫ್ರೈ ಆಗಿದೆ ಚೆನ್ನಾಗಿ. ಇವಾಗ ರುಬ್ಬಿಟ್ಕೊಂಡಿರುವಂತಹ ಮಸಾಲ ಹಾಕಬೇಕು ಫ್ರೆಂಡ್ಸ್. ಇವಾಗ ಅದೇ ಜಾರಲ್ಲಿ ಸ್ವಲ್ಪ ನೀರು ತಗೋಬೇಕು ಫ್ರೆಂಡ್ಸ್. ಅದೇ ಜಾರ್ ತೊಳೆದು ಫ್ರೆಂಡ್ಸ್, ಇದು ಚೆನ್ನಾಗಿ ಕುದಿಯಬೇಕು ಫ್ರೆಂಡ್ಸ್. ಇವಾಗ ನೋಡಿ, ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್. ನಿಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಬೇಕು ಫ್ರೆಂಡ್ಸ್. ಇವಾಗ ಚೆನ್ನಾಗಿ ಕುದಿಯುತ್ತಿದೆ. ಈಗ ಮಸಾಲೆ ಮಾಡಿ ಇಟ್ಕೊಂಡಿದ್ದಂತಹ ಮೊಟ್ಟೆಯನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಇವಾಗ ಸ್ವಲ್ಪ ನೀರು ಸೇರಿಸ್ಕೊಬೇಕು ಫ್ರೆಂಡ್ಸ್. ಗ್ರೇವಿ ಅದಕ್ಕೆ ಬಂದಿದೆ. 2-3 ನಿಮಿಷ ಕುದಿಸ್ಕೊಬೇಕು ಫ್ರೆಂಡ್ಸ್ ಇದನ್ನ. ನೋಡಿ ಫ್ರೆಂಡ್ಸ್, ಈಗ ಆಗಿದೆ. ಕೊತ್ತಂಬರಿ ಸೊಪ್ಪನ್ನ ಹಾಕೊಬೇಕು ಫ್ರೆಂಡ್ಸ್. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೇಕು ಫ್ರೆಂಡ್ಸ್. ಇದನ್ನು ರೊಟ್ಟಿ ಜೊತೆ, ರೈಸ್ ಜೊತೆ, ಚಪಾತಿ ಜೊತೆ ಎಲ್ಲದ್ರ ಜೊತೆ ತಿನ್ಬೋದು ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಇದನ್ನು ನೀವು ಟ್ರೈ ಮಾಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನಾನು ಈ ಕುಕಿಂಗ್ ಬ್ಲಾಗ್ನ ಇಲ್ಲೇ ಎಂಡ್ ಮಾಡ್ತೀನಿ. ಬಾಯ್ ಬಾಯ್, ಥ್ಯಾಂಕ್ ಯು.